ಬೆಳಗಿನ ಬೆಳಕು. ವಿಗ್ರಹಗಳಿಗೆ ಇಲ್ಲ ಎಂದು ಹೇಳಿ. ಭಾಗ 1. ಯಾಜಕಕಾಂಡ ಅಧ್ಯಾಯ 26. ಯಾಜಕಕಾಂಡ 26ನೇ ಅಧ್ಯಾಯವು ಅತ್ಯಂತ ಬಲವಾದ ಎಚ್ಚರಿಕೆಯೊಂದಿಗೆ ಪ್ರಾರಂಭವಾಗುತ್ತದೆ. ಆಶೀರ್ವಾದಗಳು ಮತ್ತು ಎಚ್ಚರಿಕೆಗಳ ಬಗ್ಗೆ ಮಾತನಾಡುವ ಮೊದಲು ಯೆಹೋವನು ಸಮಸ್ಯೆಯ ಮೂಲವನ್ನು ಪ್ರಸ್ತಾಪಿಸುತ್ತಾನೆ. ಅದೇ ಆರಾಧನೆ. ಇಸ್ರಾಯೇಲರು ವಿಗ್ರಹಗಳನ್ನು ಮಾಡಿಕೊಳ್ಳಬಾರದು, ಕೆತ್ತಿದ ವಿಗ್ರಹಗಳನ್ನು ನಿಲ್ಲಿಸಬಾರದು, ಸ್ತಂಭಗಳನ್ನು ನಿಲ್ಲಿಸಬಾರದು ಮತ್ತು ಅವುಗಳಿಗೆ ಅಡ್ಡ ಬೀಳುವಂತೆ ದೇಶದಲ್ಲಿ ವಿಗ್ರಹ ರೂಪದ ಕಲ್ಲುಗಳನ್ನು ಇಟ್ಟುಕೊಳ್ಳಬಾರದು ಎಂದು ಆತನು ಆಜ್ಞಾಪಿಸುತ್ತಾನೆ. ಯಾಜಕಕಾಂಡ 26:1-2. ಇದು ಕೇವಲ ಪ್ರತಿಮೆಗಳ ಬಗ್ಗೆ ಇರುವ ಸರಳ ವಾಕ್ಯವಲ್ಲ. ತನ್ನ ದೇಶವು ಸುತ್ತಮುತ್ತಲ ಜನಾಂಗಗಳ ನಕಲು ಪ್ರತಿಯಾಗಬಾರದು ಎಂದು ಯೆಹೋವನು ಹೇಳುತ್ತಿದ್ದಾನೆ. ಆತನು ಕೊಡುವ ದೇಶವು ಕೇವಲ ವಾಸಿಸಲು ಮತ್ತು ಕೃಷಿ ಮಾಡಲು ಮಾತ್ರವಲ್ಲ, ಅದು ಆತನ ಹೆಸರನ್ನು ಗೌರವಿಸುವ ಸ್ಥಳವಾಗಿರಬೇಕು. ಆದ್ದರಿಂದ ಆತನು ಸ್ಪಷ್ಟವಾಗಿ ಹೇಳುತ್ತಾನೆ, ಕಾನಾನ್ಯರ ಧಾರ್ಮಿಕ ಪದ್ಧತಿಗಳನ್ನು ಯೆಹೋವನ ದೇಶದೊಳಗೆ ತರಬೇಡಿ. ದೇವರಿಗೆ ಈ ವಿಷಯ ತಿಳಿದಿತ್ತು. ಆದ್ದರಿಂದಲೇ ಇಸ್ರಾಯೇಲರು ಕಾನಾನ್ ದೇಶದಲ್ಲಿ ನೆಲೆಸುವ ಮೊದಲೇ ಈ ಆಜ್ಞೆಯನ್ನು ನೀಡಿದನು. ಅಲ್ಲಿ ವಾಸಿಸುತ್ತಿದ್ದ ಜನರ ಧರ್ಮವು ಇಂತಹ ವಸ್ತುಗಳ ಸುತ್ತಲೇ ನಿರ್ಮಿತವಾಗಿತ್ತು. ಯೆಹೋವನು ಕೆತ್ತಿದ ವಿಗ್ರಹಗಳು, ಸ್ತಂಭಗಳು ಮತ್ತು ಚಿತ್ರವಿರುವ ಕಲ್ಲುಗಳನ್ನು ಪಟ್ಟಿ ಮಾಡಿದಾಗ ಆತನು ಈಗಾಗಲೇ ಆ ದೇಶದ ಬೆಟ್ಟಗುಡ್ಡಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ಬೇರೂರಿದ್ದ ಅನ್ಯಾರಾಧನೆಯ ಇಡೀ ಪದ್ಧತಿಯನ್ನೇ ತಡೆಯುತ್ತಿದ್ದನು. ಇಸ್ರಾಯೇಲ್ ಪ್ರವೇಶಿಸುತ್ತಿರುವುದು ಬರಿಗೈ ದೇಶವನ್ನಲ್ಲ, ಇಸ್ರಾಯೇಲಿಗಿಂತ ದೊಡ್ಡದಾದ ಮತ್ತು ಬಲಿಷ್ಠವಾದ 7 ಜನಾಂಗಗಳು ಅಲ್ಲಿವೆ ಎಂದು ಶಾಸ್ತ್ರವು ಹೇಳುತ್ತದೆ. ಹಿತ್ತಿಯರು, ಗಿರ್ಗಾಷಿಯರು, ಅಮೋರಿಯರು, ಕಾನಾನ್ಯರು, ಪೆರಿಜಿಯರು, ಹಿವಿಯರು ಮತ್ತು ಎಬೂಸಿಯರು. ಧರ್ಮೋಪದೇಶಕಾಂಡ 7:1. ಇವರು ವ್ಯವಸ್ಥಿತ ನಗರವಾಸಿಗಳು. ಹಾಲಿವುಡ್ ಆಲಯಗಳು, ಗುಡಿಗಳು, ಯಾಜಕರು, ಬಲಿಪೀಠಗಳು ಮತ್ತು ಸ್ಥಳೀಯ ದೇವರುಗಳನ್ನು ಹೊಂದಿದರು. ಅವರ ಆರಾಧನೆಯು ಗುಪ್ತವಾಗಿರಲಿಲ್ಲ, ಅದು ಆ ದೇಶದ ಭೂಗೋಳದ ಭಾಗವಾಗಿತ್ತು. ಬೆಟ್ಟಗಳ ಮೇಲಿನ ಉನ್ನತ ಸ್ಥಳಗಳು, ಮರಗಳ ಕೆಳಗಿನ ಪವಿತ್ರ ತಾಣಗಳು ಮತ್ತು ನೆಲದಲ್ಲಿ ನೆಟ್ಟ ಕಲ್ಲಿನ ಕುರುಹುಗಳು. ಸತ್ಯವೇದವು ಆ ಆರಾಧನೆಯ ಕೆಲವು ಸಾಮಾನ್ಯ ಲಕ್ಷಣಗಳನ್ನು ವಿವರಿಸುತ್ತದೆ. ಒಂದು ಉನ್ನತ ಸ್ಥಳ ಅಂದರೆ ಜನರು ಬಲಿಯರ್ಪಿಸಲು ಮತ್ತು ಸಮೃದ್ಧಿಗಾಗಿ ಬೇಡಿಕೊಳ್ಳಲು ಸೇರುತ್ತಿದ್ದ ಎತ್ತರದ ಪ್ರದೇಶ. ಇನ್ನೊಂದು ಪವಿತ್ರ ಸ್ತಂಭ ಅಥವಾ ಕಂಬ. ಇದು ಆರಾಧನೆಯ ಗುರುತಾಗಿ ಬಳಸಲಾಗುತ್ತಿತ್ತು. ಇಸ್ರಾಯೇಲರು ಆ ಪದ್ಧತಿಗಳನ್ನು ಅನುಸರಿಸಿದಾಗ ಪ್ರತಿಯೊಂದು ಎತ್ತರವಾದ ಗುಡ್ಡದ ಮೇಲೆ ಮತ್ತು ಪ್ರತಿಯೊಂದು ಹಸಿರು ಮರದ ಕೆಳಗೆ ಅವರ ಪಾಪವು ಹರಡಿತು ಎಂದು ಯೆಹೋವನು ನಂತರ ವಿವರಿಸುತ್ತಾನೆ. ಧರ್ಮೋಪದೇಶಕಾಂಡ 12:2, 1 ಅರಸುಗಳು 14:23 ನೋಡಿ. ಸ್ತಂಭಗಳ ಜೊತೆಗೆ ಆಶೇರಾ ದೇವಿಯ ಆರಾಧನೆಗೆ ಸಂಬಂಧಿಸಿದ ಪವಿತ್ರ ಮರಗಳು ಅಥವಾ ಮರದ ಕಂಬಗಳಿದ್ದವು. ಕೆತ್ತಿದ ವಿಗ್ರಹಗಳನ್ನು ದೇವರೆಂದು ಪರಿಗಣಿಸಿ ಪೂಜಿಸಲಾಗುತ್ತಿತ್ತು. ಈ ಪದ್ಧತಿಗಳು ಜನರನ್ನು ಮಾತ್ರವಲ್ಲದೆ ದೇಶವನ್ನು ಅಶುದ್ಧಗೊಳಿಸಿದವು ಎಂದು ಯೆಹೋವನು ಹೇಳುತ್ತಾನೆ. ಯಾಜಕಕಾಂಡ 18:24-28. ಕೆಲವು ಜನಾಂಗಗಳು ತಮ್ಮ ಆರಾಧನೆಯ ಹೆಸರಿನಲ್ಲಿ ಮಕ್ಕಳನ್ನೇ ಬೆಂಕಿಯಲ್ಲಿ ಸುಟ್ಟು ಬಲಿ ಕೊಡುತ್ತಿದ್ದರು ಎಂಬ ಭಯಾನಕ ಎಚ್ಚರಿಕೆಯನ್ನು ಧರ್ಮೋಪದೇಶಕಾಂಡವು ನೀಡುತ್ತದೆ. ಧರ್ಮೋಪದೇಶಕಾಂಡ 12:30-31. ಆದ್ದರಿಂದ ಯಾಜಕಕಾಂಡ 26ರಲ್ಲಿನ ಯೆಹೋವನ ಆಜ್ಞೆಯು ಸಾಮಾನ್ಯವಾದುದಲ್ಲ, ಅದು ಒಂದು ರಕ್ಷಣೆ. ಮನಸ್ಸಾಕ್ಷಿ, ಕುಟುಂಬ ಮತ್ತು ಪವಿತ್ರತೆಯನ್ನು ನಾಶ ಮಾಡುವ ಆರಾಧನಾ ಸಂಸ್ಕೃತಿಯಿಂದ ಆತನು ಇಸ್ರಾಯೇಲನ್ನು ರಕ್ಷಿಸುತ್ತಿದ್ದನು. ವಾಕ್ಯಗಳ ಬಳಕೆಯನ್ನು ಗಮನಿಸಿ. ಯೆಹೋವನು ಕೇವಲ ವಿಗ್ರಹಗಳನ್ನು ಆರಾಧಿಸಬೇಡಿ ಎಂದು ಹೇಳುವುದಿಲ್ಲ, ಬದಲಾಗಿ ಅವುಗಳಿಗೆ ಅಡ್ಡ ಬೀಳುವಂತೆ
ನಿಮ್ಮ ದೇಶದಲ್ಲಿ ಅವುಗಳನ್ನು ಇಟ್ಟುಕೊಳ್ಳಬೇಡಿ ಎನ್ನುತ್ತಾನೆ. ಯಾಜಕ ಕಾಂಡ 26:1 ಇದು ಮುಖ್ಯವಾಗಿದೆ. ಅಂದರೆ ಇಡೀ ದೇಶವೇ ಒಂದು ವಿಗ್ರಹದ ನಕ್ಷೆಯಾಗದಂತೆ ಯೆಹೋವನು ಕಾಯುತ್ತಿದ್ದಾನೆ. ಅನ್ಯಾರಾಧನೆ ಎನ್ನುವುದು ಕೇವಲ ಮನಸ್ಸಿನಲ್ಲಿರುವ ಆಲೋಚನೆಯಲ್ಲ, ಅದು ಕಣ್ಣಿಗೆ ಕಾಣುವ ಗುಡಿಗಳು, ಪ್ರತಿಮೆಗಳು ಮತ್ತು ಅಭ್ಯಾಸಗಳಾಗಿ ಮಾರ್ಪಡುತ್ತವೆ. ದೇಶದಲ್ಲಿ ಯಾವುದು ನಿಲ್ಲುತ್ತದೋ ಅದು ಶೀಘ್ರದಲ್ಲಿ ಹೃದಯದಲ್ಲಿ ನೆಲೆಸುತ್ತದೆ ಎಂಬುದು ಯೆಹೋವನಿಗೆ ತಿಳಿದಿದೆ. ಇಸ್ರಾಯೇಲ್ ವಿಧೇಯರಾಗಿದ್ದರೆ ಒಟ್ಟಾರೆ ಇತಿಹಾಸವು ನೋವಿನಿಂದ ಕೂಡಿದೆ. ಇಸ್ರಾಯೇಲರು ಹೆಚ್ಚಾಗಿ ಅವಿಧೇಯರಾದರು. ಯೆಹೋಶುವನ ತಲೆಮಾರಿನ ನಂತರ ಬಂದವರು ಯೆಹೋವನನ್ನು ಸರಿಯಾಗಿ ಅರಿತುಕೊಳ್ಳಲಿಲ್ಲ. ಅವರು ಬಾಳ ದೇವತೆಗಳ ಮತ್ತು ಸ್ಥಳೀಯ ದೇವರುಗಳ ಕಡೆಗೆ ತಿರುಗಿದರು. ನ್ಯಾಯಾಧಿಪತಿಗಳು 2:10-13. ಕಾನಾನ್ ಪ್ರವೇಶಿಸಿದ ಅಲ್ಪ ಕಾಲದಲ್ಲೇ ವಿಗ್ರಹಾರಾಧನೆಗೆ ಪ್ರಾರಂಭಿಸಿದರು. ಇದಕ್ಕೆ ಒಂದು ಉದಾಹರಣೆ ಮೀಕನು ಮಾಡಿಕೊಂಡು ಕೆತ್ತಿದ ವಿಗ್ರಹ ಮತ್ತು ನಂತರದ ದಾನ್ ಕುಲದವರು ಅದನ್ನು ತಮ್ಮ ಪ್ರದೇಶದಲ್ಲಿ ಸ್ಥಾಪಿಸಿದ್ದು. ನ್ಯಾಯಾಧಿಪತಿಗಳು 17:18. ಪ್ರಾರಂಭದಿಂದಲೇ ಯಾಜಕ ಕಾಂಡ 26ರ ಎಚ್ಚರಿಕೆಯ ನಿಜವಾಯಿತು. ಅನ್ಯ ಜನಾಂಗಗಳ ವಸ್ತುಗಳು ಆಕರ್ಷವಾಗಿ ಕಂಡವು ಮತ್ತು ಇಸ್ರಾಯೇಲ್ ಅವುಗಳನ್ನು ನಕಲು ಮಾಡತೊಡಗಿತು. ಇಸ್ರಾಯೇಲ್ ರಾಜ್ಯವಾದ ನಂತರವೂ ಈ ಸಮಸ್ಯೆ ದೂರವಾಗಲಿಲ್ಲ. ಉತ್ತರ ರಾಜ್ಯದಲ್ಲಿ ಯೆರೋಬಾಮನು ಬೇತೇಲ್ ಮತ್ತು ದಾನ್ನಲ್ಲಿ ಬಂಗಾರದ ಕರುಗಳನ್ನು ನಿಲ್ಲಿಸಿ ಜನರನ್ನು ತಪ್ಪು ದಾರಿಗೆ ಎಳೆದನು. 1 ಅರಸುಗಳು 12:22-33. ದಕ್ಷಿಣ ರಾಜ್ಯದಲ್ಲಿ ಸ್ವತಃ ಸೊಲೊಮೋನನೇ ಅನ್ಯ ದೇವತೆಗಳಿಗಾಗಿ ಉನ್ನತ ಸ್ಥಳಗಳನ್ನು ನಿರ್ಮಿಸಿದನು. 1 ಅರಸುಗಳು 11:11-7-8. ನಂತರ ಬಂದ ಮನಸ್ಸೆಯು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಯೆಹೋವನ ಆಲಯದ ಒಳಗೆ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದನು. 2 ಅರಸುಗಳು 21:3-7. ಉತ್ತರ ರಾಜ್ಯವು ಪತನಗೊಳ್ಳಲು ಅವರು ಅನ್ಯ ದೇವರುಗಳಿಗೆ ಎದರಿದ್ದು ಮತ್ತು ವಿಗ್ರಹಗಳನ್ನು ಸೇವಿಸಿದ್ದೇ ಕಾರಣ ಎಂದು ಸತ್ಯವೇದವು ಸಾರಾಂಶ ನೀಡುತ್ತದೆ. 2 ಅರಸುಗಳು 17:7-12. ಹೀಗೆ ಯಾಜಕ ಕಾಂಡ 26 ಕೇವಲ ಮುನ್ಸೂಚನೆಯಲ್ಲ, ಅದು ಇಸ್ರಾಯೇಲಿನ ನೋವಿನ ವಿವರಣೆಯೂ ಆಗಿದೆ. ನಂತರ ಹಿಜ್ಕೀಯ ಮತ್ತು ಯೆಶಾಯನಂತಹ ಅರಸರು ಸುಧಾರಣೆ ತರಲು ಪ್ರಯತ್ನಿಸಿದರು. ಯೋಷೀಯನು ಉನ್ನತ ಸ್ಥಳಗಳನ್ನು ಕೆಡವಿ ಸ್ತಂಭಗಳನ್ನು ಪುಡಿ ಮಾಡಿ ಅಶೇರ ಪ್ರತಿಮೆಗಳನ್ನು ಕಡಿದು ಹಾಕಿದನು. 2 ಅರಸುಗಳು 23:4-15. ಈ ಸುಧಾರಣೆಗಳು ಒಂದು ಪ್ರಮುಖ ವಿಷಯವನ್ನು ಸಾಬೀತುಪಡಿಸುತ್ತವೆ. ನಿಷೇಧಿಸಲ್ಪಟ್ಟ ಆ ವಸ್ತುಗಳು ಅಷ್ಟೊಂದು ವ್ಯಾಪಕವಾಗಿ ಹರಡಿದವು. ಎಷ್ಟೇ ಬಲವಾದ ಸುಧಾರಣೆಗಳು ಬಂದರೂ ಜನರ ಹೃದಯವು ಶಾಶ್ವತವಾಗಿ ಗುಣವಾಗಲಿಲ್ಲ. ವಿಗ್ರಹ ಆರಾಧನೆಯಲ್ಲಿ ಬೀಳುವುದು, ನಷ್ಟ ಅನುಭವಿಸುವುದು, ದೇವರಿಗೆ ಮೊರೆ ಇಡುವುದು, ಕೃಪೆ ಹೊಂದುವುದು ಮತ್ತು ಮತ್ತೆ ದಾರಿ ತಪ್ಪುವುದು ಇದೇ ಮಾದರಿಯಾಯಿತು. ಇಸ್ರಾಯೇಲರು ಇವುಗಳನ್ನು ಎಲ್ಲಿ ಕಲಿತರು? ಸತ್ಯವೇದ ನೇರವಾಗಿ ಉತ್ತರಿಸುತ್ತದೆ. ಈ ಜನಾಂಗಗಳು ತಮ್ಮ ದೇವರುಗಳನ್ನು ಹೇಗೆ ಸೇವಿಸಿದವು? ನಾವು ಹಾಗೆಯೇ ಮಾಡುವೆವು ಎಂದು ಪ್ರಶ್ನಿಸಬೇಡಿ ಎಂದು ಯೆಹೋವನು ಎಚ್ಚರಿಸಿದನು. ಧರ್ಮೋಪದೇಶ ಕಾಂಡ 12:30. ಆದರೆ ಇಸ್ರಾಯೇಲ್ ಸರಿಯಾಗಿ ಅದನ್ನೇ ಮಾಡಿತು. ಅವರು ಸುತ್ತಮುತ್ತಲಿನ ಜನರ ದೇವರುಗಳನ್ನು ಅನುಸರಿಸಿದರು. ನ್ಯಾಯಾಧಿಪತಿಗಳು 2:12. ಸಿದೋನ್ಯರು, ಮೋವಾಬ್ಯರು, ಅಮೋನಿಯರು, ಹೀಗೆ ಪ್ರತಿಯೊಬ್ಬರ ಪದ್ಧತಿಗಳನ್ನು ಇವರು ನಕಲು ಮಾಡಿದರು. ಯೆಹೋವನಿಗೆ ಪ್ರಥಮ ಸ್ಥಾನ ನೀಡದಿದ್ದಾಗ ಅನ್ಯ ಆರಾಧನಾ ಪದ್ಧತಿಗಳು ವೇಗವಾಗಿ ಒಳಬರುತ್ತವೆ ಎಂಬುದಕ್ಕೆ ಇತಿಹಾಸವೇ ಸಾಕ್ಷಿ. ಇಸ್ರಾಯೇಲ್ ಪದೇ ಪದೇ ಒಡಂಬಡಿಕೆಯನ್ನು ಮುರಿದ ಕಾರಣ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟ ಶಿಕ್ಷೆಗಳನ್ನು ಅನುಭವಿಸಬೇಕಾಯಿತು. ಯಾಜಕ ಕಾಂಡ 26ರ ಮುಂದಿನ ಭಾಗವು ಆ ಹಂತಗಳನ್ನು ವಿವರಿಸುತ್ತದೆ. ಭಯ, ನಷ್ಟ, ಸೋಲು, ಚೆದುರು ಹೋಗುವಿಕೆ ಮತ್ತು ಜನರು ದೇಶದಿಂದ ಹೊರಹಾಕಲ್ಪಟ್ಟಾಗ ದೇಶವು ಅನುಭವಿಸುವ ಸಬ್ಬತ್ತಿನ ವಿಶ್ರಾಂತಿ. ಯಾಜಕ ಕಾಂಡ 26:14-39. ದೇಶದ ಭ್ರಷ್ಟತೆಯ ನೋವಿಗಿಂತ ದೊಡ್ಡ ನಷ್ಟವೆಂದರೆ ಅದು ಆಧ್ಯಾತ್ಮಿಕ ನಷ್ಟ. ಮೆಸ್ಸಿಯನು ಬಂದಾಗ ಇಸ್ರಾಯೇಲ್ ಜನಾಂಗವು ಆತನನ್ನು ಸ್ವೀಕರಿಸಲಿಲ್ಲ. ಯೋವಾನ 1:11-12. ಆ ದೇಶವು ತನಗೆ ಸಿಗಬೇಕಿದ್ದ
ಮಹತ್ತರವಾದ ಅವಕಾಶವನ್ನು ಕಳೆದುಕೊಂಡಿತ್ತು. ಲೋಕ 19:41-44. ಇದರ ಅರ್ಥ ಯೆಹೋವನು ಇಸ್ರಾಯೇಲನ್ನು ಪ್ರೀತಿಸುವುದನ್ನು ನಿಲ್ಲಿಸಿದನು ಎಂದಲ್ಲ, ಬದಲಾಗಿ ಅವಿಧೇಯತೆಗೆ ಅದರದ್ದೇ ಆದ ಪರಿಣಾಮಗಳಿವೆ ಮತ್ತು ವಿಗ್ರಹ ಆರಾಧನೆಯು ಎಂದಿಗೂ ಸಣ್ಣ ವಿಷಯವಲ್ಲ ಎಂದರ್ಥ. ಈಗ ಅದೇ ಎಚ್ಚರಿಕೆ ನಮಗೂ ಅನ್ವಯಿಸುತ್ತದೆ. ಇಂದು ವಿಗ್ರಹಗಳು ಕೇವಲ ಕೆತ್ತಿದ ಕಲ್ಲುಗಳಾಗದಿರಬಹುದು, ಆದರೆ ಯೆಹೋವನ ಸ್ಥಾನವನ್ನು ಆಕ್ರಮಿಸಿಕೊಳ್ಳುವ ಯಾವುದೇ ವಿಷಯವಾದರೂ ಅದು ವಿಗ್ರಹವೇ. ಹಣದ ಮೇಲಿನ ವ್ಯಾಮೋಹ, ಅಂತಸ್ತಿನ ಹಸಿವು, ಗುಪ್ತ ಪಾಪ, ಅಹಂಕಾರ, ಮನುಷ್ಯರಿಗೆ ಎದುರುವುದು ಅಥವಾ ಜೀವಂತ ವಿಧೇಯತೆಯನ್ನು ಮರೆಮಾಚುವ ಧಾರ್ಮಿಕ ಸಂಪ್ರದಾಯಗಳು ನಮ್ಮ ಜೀವನವು ಎಲ್ಲಿ ಪ್ರಾರಂಭವಾಗಬೇಕೋ ಅಲ್ಲಿಂದಲೇ ಯಾಜಕಕಾಂಡ 26 ಪ್ರಾರಂಭವಾಗುತ್ತದೆ. ಯೆಹೋವನೊಬ್ಬನನ್ನೇ ಆರಾಧಿಸಬೇಕು ಮತ್ತು ನಮ್ಮ ದೇಶದಲ್ಲಿ, ಅಂದರೆ ನಮ್ಮ ಜೀವನ, ಮನೆ, ಮನಸ್ಸು ಮತ್ತು ಆರಾಧನೆಯಲ್ಲಿ ಯಾವುದೇ ಸುಳ್ಳು ಪ್ರತಿಮೆಗಳನ್ನು ನೆಡಬಾರದು. ನಾಳೆ ನಾವು ಇದರ ಬಗ್ಗೆ ಇನ್ನು ಆಳವಾಗಿ ಅಧ್ಯಯನ ಮಾಡೋಣ. ಕ್ರಿಸ್ತನ ಹೆಸರಿನಲ್ಲಿ ಆಮೆನ್.